ಸರ್, ಇಷ್ಟೆಲ್ಲ ಬೆಳೆಯುವಂತ ಈ ಜಾಗವನ್ನ ಬಂಜರು ಭೂಮಿ ಅಂತ ಕರೆದಿದ್ಯಾಕೆ? 10 ಲಕ್ಷಕ್ಕಿಂತ ಹೆಚ್ಚು ಮರಗಳಿದಾವೆ, 1000 ಎಕರೆ ಕೆರೆ ಇದೆ, ಇಲ್ಲಿ ಪಪ್ಪಾಯ ಬೆಳಿತಾರೆ, ಮಾವು ಬೆಳಿತಾರೆ, ಇನ್ನು ಬೆಳೆದೇ ಇರುವಂತ ಪದಾರ್ಥಗಳೇ ಇಲ್ಲ. ಬದನೆಕಾಯಿ ಬೆಳಿತಾರೆ, ಮೂಲಂಗಿ ಬೆಳಿತಾರೆ, ಟೊಮೆಟೊ ಬೆಳಿತಾರೆ, ಡ್ರ್ಯಾಗನ್ ಫ್ರೂಟ್ ಬೆಳಿತಾರೆ. 1 ಲಕ್ಷಕ್ಕಿಂತ ಹೆಚ್ಚು ಹಸುಗಳಿದಾವೆ, ಇಲ್ಲಿ ಕುರಿಗಳಿದಾವೆ, ಮೇಕೆಗಳಿದಾವೆ, ಅದರ ಜೊತೆಗೆ ಕೋಳಿಗಳಿದಾವೆ, ತೆಂಗಿನ ಮರಗಳಿದಾವೆ, ತೆಂಗಿನಕಾಯಿ ಇದೆ, ಎಳ್ನೀರಿದೆ, ಪಪ್ಪಾಯ ಇದೆ, ಎಲ್ಲವೂ ಕೂಡ. ಇದನ್ನ ಸೈಂಟಿಫಿಕಲಿ ಸ್ಟಡಿ ಮಾಡದೇನೆ ಬರಡು ಭೂಮಿ ಅಂತ ಕರೆದು ಬಿಟ್ರ ಇವರು. ಏನು ಇದ್ರ ಬಗ್ಗೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಗೈಡ್ ಲೈನ್ಸ್ ಇದೆ, ಯಾವ ಗೈಡ್ ಲೈನ್ಸ್ಗಳನ್ನು ಇವತ್ತು ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ಅವ್ರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ರೀತಿಯ ಒಂದು ನಡವಳಿಕೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ತಕ್ಕಂಥದ್ದಕ್ಕೆ ಬೆಣೆ ಹೊಡಿಲಿಕ್ಕೆ ಈ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಸರ್, ಇಷ್ಟೆಲ್ಲ ಬೆಳೆಯುವಂತ ಈ ಜಾಗವನ್ನ ಬಂಜರು ಭೂಮಿ ಅಂತ ಕರೆದಿದ್ಯಾಕೆ? 10 ಲಕ್ಷಕ್ಕಿಂತ ಹೆಚ್ಚು ಮರಗಳಿದಾವೆ, 1000 ಎಕರೆ ಕೆರೆ ಇದೆ, ಇಲ್ಲಿ ಪಪ್ಪಾಯ ಬೆಳಿತಾರೆ, ಮಾವು ಬೆಳಿತಾರೆ, ಇನ್ನು ಬೆಳೆದೇ ಇರುವಂತ ಪದಾರ್ಥಗಳೇ ಇಲ್ಲ. ಬದನೆಕಾಯಿ ಬೆಳಿತಾರೆ, ಮೂಲಂಗಿ ಬೆಳಿತಾರೆ, ಟೊಮೆಟೊ ಬೆಳಿತಾರೆ, ಡ್ರ್ಯಾಗನ್ ಫ್ರೂಟ್ ಬೆಳಿತಾರೆ. 1 ಲಕ್ಷಕ್ಕಿಂತ ಹೆಚ್ಚು ಹಸುಗಳಿದಾವೆ, ಇಲ್ಲಿ ಕುರಿಗಳಿದಾವೆ, ಮೇಕೆಗಳಿದಾವೆ, ಅದರ ಜೊತೆಗೆ ಕೋಳಿಗಳಿದಾವೆ, ತೆಂಗಿನ ಮರಗಳಿದಾವೆ, ತೆಂಗಿನಕಾಯಿ ಇದೆ, ಎಳ್ನೀರಿದೆ, ಪಪ್ಪಾಯ ಇದೆ, ಎಲ್ಲವೂ ಕೂಡ. ಇದನ್ನ ಸೈಂಟಿಫಿಕಲಿ ಸ್ಟಡಿ ಮಾಡದೇನೆ ಬರಡು ಭೂಮಿ ಅಂತ ಕರೆದು ಬಿಟ್ರ ಇವರು. ಏನು ಇದ್ರ ಬಗ್ಗೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಗೈಡ್ ಲೈನ್ಸ್ ಇದೆ, ಯಾವ ಗೈಡ್ ಲೈನ್ಸ್ಗಳನ್ನು ಇವತ್ತು ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ಅವ್ರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ರೀತಿಯ ಒಂದು ನಡವಳಿಕೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ತಕ್ಕಂಥದ್ದಕ್ಕೆ ಬೆಣೆ ಹೊಡಿಲಿಕ್ಕೆ ಈ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ.